ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾನ್ಯತಾ ರಾಮಾಚಾರಿಗೆ ನೀನು ಬದುಕಿದ್ದಾಗ ಇಲ್ಲಿವರೆಗೆ ಮಾಡಿದ ತಪ್ಪೇನೆಲ್ಲ ನಾನು ಹೇಳಿದೆ. ಇನ್ನು ನೀನು ಸತ್ತ ಮೇಲೆ ಏನಾಗುತ್ತದೆ ಅಂತ ಹೇಳ್ತೀನಿ ಕೇಳು. ನನ್ನ ಮಗಳಿಗೆ ನವದೀಪ್ ಮಗನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿರುವಾಗಲೇ ಜೆ.ಕೆ ನೀವು ಹೇಳಿದ್ನೆಲ್ಲ ಎಷ್ಟು ಸಲ ಹೇಳ್ತೀರಿ, ಮೊದಲು ಅವನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತಾ ಓಕೆ, ಇನ್ನು ನಿನಗೆ ಶೂಟ್ ಮಾಡೋದು ಒಂದೇ ಬಾಕಿ, ನೀನು ಸಾಯಲು ರೆಡಿಯಾಗು ರಾಮಾಚಾರಿ ಅಂತ ಹೇಳಿ ಅವನಿಗೆ ಬಂದೂಕಿನಿಂದ ಹೊಡೆಯಲು ಹೋದಾಗ ರಾಮಾಚಾರಿ ಫೋನ್ ರಿಂಗ್ ಆಗುತ್ತೆ. ಆಗ ಅವನು ಫೋನನ್ನು ಜೆ.ಕೆ ತಗೊಂಡು ಎಲ್ಲಿ ಇವನ ಉಸಿರು ಹೋಗ್ತಾ ಇದೆ, ಇಲ್ಲಿ ನಿಮ್ಮ ಮಗಳು ಇವನಿಗೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಆ ಫೋನು ತಗೊಂಡು ಈ ದರಿದ್ರವನ್ನೆಲ್ಲ ದುಡ್ಡು ಕಾಸು ಇಲ್ಲದೆ ಈ ಬಿಟ್ಟಿ ಪ್ರೀತಿನ ನಮ್ಮ ಚಾರುನಂತವ್ರಿಗೆ ತೋರಿಸಿ ಮೋಸ ಮಾಡ್ತಾರೆ. ಹೇಗೋ ಕೊನೆ ಕ್ಷಣದಲ್ಲಿ ಕಾಲ್ ಮಾಡಿದ್ದಾಳೆ, ಸಾಯೋಕ್ಕೂ ಮುಂಚೆ ಒಂದು ಸಲ ಮುಖ ನೋಡಿಕೊಂಡು ಬಿಡಲಿ ಅಂತ ಚಾರುನ ಫೋಟೋನ ಮೊಬೈಲ್ನಲ್ಲಿ ರಾಮಾಚಾರಿಗೆ ತೋರಿಸಿದಾಗ ರಾಮಾಚಾರಿ ಚಾರು ಜೊತೆ ಮಾತಾಡಬೇಕು ಅಂತ ಅವಳ ಕೈಯಿಂದ ಮೊಬೈಲನ್ನು ತೆಗೆದುಕೊಳ್ಳಲು ಹೋದಾಗ ಮಾನ್ಯತಾ ಆತನ ಕೈಗೆ ಕಾಲಿಂದ ಒದ್ದು ಬರೀ ನೋಡೋಕ್ಕಷ್ಟೇ ಪರ್ಮಿಷನ್ ಇದೆ, ಮಾತಾಡೋಕ್ಕೆ ಅಲ್ಲ ಅಂತ ಹೇಳ್ತಾಳೆ. ಇತ್ತ ಚಾರು ರಾಮಾಚಾರಿ ಯಾಕೆ ಫೋನ್ ತೆಗಿತಿಲ್ಲ, ನನ್ನ ರಾಮಾಚಾರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಗಾಬರಿಗೊಂಡು ಅಳುತ್ತಾ ಅಲ್ಲೇ ಇದ್ದ ಗ್ಲಾಸನ್ನು ತಗೊಂಡು ಒಡೆದು ಗ್ಲಾಸಿನಿಂದ ತನ್ನ ಕೈಯನ್ನು ಕೊಯ್ದುಕೊಂಡು ತನ್ನ ಹಣೆಯಲ್ಲಿ ರಕ್ತದಿಂದ ಸಿಂಧೂರವನ್ನು ಇಟ್ಕೋತಾಳೆ. ಇಲ್ಲಿ ಚಾರು ಹಣೆಗೆ ರಕ್ತದಿಂದ ಸಿಂಧೂರು ಇಟ್ಕೊಂಡು ಕೂಡಲೇ ಅಲ್ಲಿ ರಾಮಾಚಾರಿಗೆ ಏನೋ ಶಕ್ತಿ ಬಂದಂತಾಗಿ ಆತನ ಎದ್ದು ಮಾನ್ಯತಾ ಮತ್ತು ಜೆ.ಕೆ ಇಬ್ಬರನ್ನು ಹಿಗ್ಗಾಮುಗ್ಗಾ ಹೊಡೆದು ಏನನ್ನ ಸಾಯಿಸ್ತೀನಿ ಅಂದರೆ ಪರವಾಗಿಲ್ಲ, ಇನ್ನು ಈ ಪ್ರಪಂಚ ನೋಡದೇ ಇರುವ ಮಗುನ ಸಾಯಿಸ್ತೀಯಾ, ದಯವಿಟ್ಟು ಹೆಣ್ಣು ಮಕ್ಕಳೆಲ್ಲ ನನ್ನನ್ನು ಕ್ಷಮಿಸಿಬಿಡಿ, ಇದು ಹೆಣ್ಣಲ್ಲ ಹೆಮ್ಮಾರಿ, ಇದಕ್ಕೆ ಹೊಡಿಲಿಲ್ಲ ಅಂದರೆ ಹೆಣ್ಣು ಕುಲಕ್ಕೆ ನಾವು ಮಾಡುವ ಅವಮಾನ ಆಗುತ್ತೆ ಅಂತ ಹೇಳಿದಾಗ ಜೆ.ಕೆ ಹಿಂದಿನಿಂದ ಬಂದು ಕಟ್ಟಿಗೆಯನ್ನು ತಗೊಂಡು ರಾಮಾಚಾರಿಗೆ ಹೊಡೆಯಲು ಬರ್ತಾನೆ. ಆಗ ರಾಮಾಚಾರಿಗೆ ಜೆ.ಕೆ ನೀನು ಮನುಷ್ಯನೇ ಅಲ್ಲ ಅಂತ ಹೇಳಿ ಆತನ ತಲೆಗೆ ಬಲವಾಗಿ ಹೊಡಿತಾನೆ. ಆಗ ಮಾನ್ಯತಾ ಕೆಳಗೆ ಬಿದ್ದಿದ್ದು ಗನ್ನ ತೆಗೆದುಕೊಳ್ಳಲು ಹೋಗಿದ್ದನ್ನು ನೋಡಿ ರಾಮಾಚಾರಿ ಹೋಗಿ ಆ ಗನ್ನ ಕೈಯಲ್ಲಿ ತಗೊಂಡು ಇಷ್ಟೊತ್ತು ಈ ಗನ್ ನಿನ್ನ ಕೈಯಲ್ಲಿತ್ತು, ಈಗ ನನ್ನ ಕೈಗೆ ಬಂದಿದೆ, ನಿನ್ನ ಸಾಯಿಸೋಕ್ಕೆ 1 ಸೆಕೆಂಡ್ ಸಾಕು ಅಂತ ಹೇಳಿದಾಗ ಮಾನ್ಯತಾ ಮುರಾರಿ ಅಲ್ಲಿ ಒಳಗಡೆ ಇದ್ದಾನೆ ಅಂತ ಹೇಳಿ ತೋರಿಸ್ತಾಳೆ. ಆಗ ರಾಮಾಚಾರಿ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮುರಾರಿಯನ್ನು ಹೊರಗಡೆ ಎಳೆದುಕೊಂಡು ಬರ್ತಾನೆ. ಇತ್ತ ಚಾರು ಸೆಕ್ಷನ್ನ ಮನೆಯೊಳಗೆ ಹೋಗಲು ಬಾಗಿಲಿನ ಹತ್ತಿರ ಬಂದಾಗ ಸೆಕ್ಷನ್ ಪಿ.ಎ ಸರ್ ನೀವು ಸೂಪರ್ ಸರ್, ಯಾರು ಸೋಲಿಸೋಕ್ಕೆ ಆಗದಂಥ ಜಯಶಂಕರ್ನ ಸೋಲಿಸ್ಬಿಟ್ರಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ನಾನೇನು ಅವನನ್ನು ಈಸಿಯಾಗಿ ಸೋಲಿಸಿಲ್ಲ, ಅವನ ಪತ್ನಿ ಅವನನ್ನು ಸೋಲಿಸಿ ನಾನು ಗೆಲ್ಲುವಂತೆ ಮಾಡಿದ್ದಾಳೆ, ಅವನ ಪತಿಗೆ ಜೈಲಿಗೆ ಕಳಿಸಲಿಕ್ಕೆ ಸಹಾಯ ಮಾಡಿದ್ದ ಮಾನ್ಯತೆನೇ, ಹಾಗೆ ಆ ಪ್ರಾಪರ್ಟಿ ನನ್ನ ಹೆಸರಿಗೆ ಬರೋ ಹಾಗೆ ಮಾಡಿದ್ದು ಮಾನ್ಯತೆನೇ. ಈಗ ನಾನು ಈ ಡಾಕ್ಯುಮೆಂಟ್ಗಳನ್ನು ನಾನು ತೊಗೊಂಡು ಹೋಗಿ ನಾಳೆ ನನ್ನ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಆಮೇಲೆ ನಾನೇ ಕಿಂಗ್, ಜಯಶಂಕರ್ ನನ್ನ ಹತ್ತಿರ ಹಣ ತಗೊಂಡು ಅವನ ಪ್ರಾಪರ್ಟಿಗಳನ್ನು ನನ್ನ ಹೆಸರಿಗೆ ಮಾಡಿದ್ದಾನೆ ಅಂತ ಹೇಳೋಕ್ಕೆ ಅವನ ಸಹಿನೇ ಸಾಕ್ಷಿ ಅಂತ ಮಾನ್ಯತೆ ಕೂಡ ಇದಕ್ಕೆ ಸಹಿ ಹಾಕಿ ಕೊಟ್ಟಿದ್ದಾಳೆ. ಈಗ ಅವನ ಎಲ್ಲ ಕಂಪನಿಯ ಆಸ್ತಿ ನನ್ನದು ಅನ್ನೋದು ಕನ್ಫರ್ಮ್ ಆಗೋಯ್ತು. ಪಾಪ ಮಾನ್ಯತೆ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಸಹಾಯ ಮಾಡಿದ್ದಾಳೆ, ಆದರೆ ನಾನು ಅವಳಿಗೆ ಸಹಾಯ ಯಾವಾಗಲೂ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಚಾರು ಇದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ಪಾಪಿ, ಇದೆಲ್ಲ ಅಮ್ಮನಿಗೆ ಅರ್ಥನೇ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ಕೊಳ್ತಿದ್ದಾಗ ಸೆಕ್ಷನ್ ಕಡೆಯವನು ಚಾರು ಬಾಗಿಲಲ್ಲಿ ನಿಂತಿದ್ದನ್ನು ನೋಡ್ತಾನೆ. ಇತ್ತ ರಾಮಾಚಾರಿ ಪ್ರಜ್ಞೆ ತಪ್ಪಿದ ಮುರಾರಿಯನ್ನು ಹೊರಗೆ ತಂದು ಹಾಕಿ ಮುರಾರಿಯನ್ನು ಎಬ್ಬಿಸುತ್ತಾನೆ. ಆಗ ಮುರಾರಿ ಎಚ್ಚೆತ್ತು ಅಲ್ಲೇ ಬಿದ್ದ ಮಚ್ಚನ್ನು ತಗೊಂಡು ಇಂಥವರನ್ನು ಜೀವಂತ ಬಿಡಬಾರ್ದು ಅಂತ ಹೇಳಿ ಮಾನ್ಯತೆಗಳನ್ನು ಸಾಯಿಸಲು ಹೋಗ್ತಾನೆ. ಆಗ ರಾಮಾಚಾರಿ ಆ ದೇವರು ಕೊಟ್ಟ ಪ್ರಾಣವನ್ನು ತೆಗೆಯಲು ನಾವು ಯಾರು, ಮುರಾರಿ ಜೀವ ಕೊಟ್ಟಿರೋದು ಆ ದೇವರು ಅಂದಮೇಲೆ ಅದನ್ನು ತೆಗೆಯೋ ಅಧಿಕಾರ ಇರೋದು ಅವನೊಬ್ಬನಿಗೆ ಅಲ್ವಾ ಅಂತ ಹೇಳಿ ಗನ್ನಿನಲ್ಲಿದ್ದ ಎಲ್ಲ ಗುಂಡುಗಳನ್ನು ಹಾರಿಸಿ ಮಾನ್ಯತೆ ಮುಂದೆ ಆ ಗನ್ ಒಗೆದು ಇಷ್ಟೊತ್ತು ಅದೇ ಗನ್ ಹಿಡ್ಕೊಂಡು ನನ್ನನ್ನು ಹೆದರಿಸ್ತಿದ್ದೆ ಅಲ್ವಾ, ಈಗ ಅದರಲ್ಲಿರುವ ಗುಂಡುಗಳೆಲ್ಲ ಖಾಲಿ ಆದಮೇಲೆ ಅದು ಪ್ರಯೋಜನಕ್ಕೆ ಬರದೇ ಇರುವ ವಸ್ತು, ತಗೋ ಇಟ್ಕೋ, ಇದು ಸಿಗ್ತಾಯೋ ಕೊನೆ ವಾರ್ನಿಂಗ್, ಇನ್ನು ಮುಂದೆ ನಮ್ಮ ದಾರಿಗೆ ಅಡ್ಡ ಬರೋದಾಗಲಿ ನಮ್ಮ ಚಾರು ಮೇಡಮ್ ಮತ್ತು ನಮ್ಮ ಮಗುಗೆ ತೊಂದರೆ ಕೊಡೋದಾಗಲಿ ಮಾಡಿದರೆ ಇಷ್ಟು ದಿವಸ ನೀನು ನೋಡಿದ ರಾಮಾಚಾರಿನೇ ಬೇರೆ, ಇನ್ನು ಮುಂದೆ ಬೇರೆ ರಾಮಾಚಾರಿನೇ ನೋಡ್ತೀಯ, ಹುಷಾರು ಅಂತ ಹೇಳಿ ಮುರಾರಿಯನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇತ್ತ ಚಾರು ಸೆಕ್ಷನ್ನ ಮನೆಯ ಬಾಗಿಲಲ್ಲಿ ನಿಂತು ಒಳಗಡೆ ನೋಡುತ್ತಿದ್ದನ್ನು ಕಂಡು ಸೆಕ್ಷನ್ ಕಡೆಯವರು ಬಡಿಗೆ ತಗೊಂಡು ಬಂದು ಯಾರು ನೀನು, ಇಲ್ಲೇನು ಕೆಲಸ ನಿನಗೆ, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಆಗ ಚಾರು ಗಾಬರಿಯಾಗಿ ನನಗೆ ಕೆಲಸ ಬೇಕು, ಇಲ್ಲೇನಾದರೂ ಕೆಲಸ ಸಿಗುತ್ತಾ ಅಂತ ಕೇಳ್ತಾಳೆ. ಆಗ ಅವನು ಅವಳನ್ನು ನೋಡಿ ನೀನು ಕೆಲಸ ಕೇಳ್ಕೊಂಡು ಬಂದಂಗಿಲ್ವಲ್ಲ, ನೀನು ಕಳ್ಳತನ ಏನಾದರೂ ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು ಇಲ್ಲ ನನ್ನ ನಂಬಿ ಏನೋ ಹೊಟ್ಟೆಪಾಡಿಗಾಗಿ ಕೆಲಸ ಕೇಳ್ಕೊಂಡು ಬಂದೆ ಅಂತ ಹೇಳಿ ಅಲ್ಲೇ ಇದ್ದ ಹೂಕುಂಡವನ್ನು ತಗೊಂಡು ಆತನ ತಲೆಯ ಮೇಲೆ ಹೊಡೆದು ಅವನ ಬಾಯಿಗೆ ಬಟ್ಟೆ ತುರುಕಿ ಅವನನ್ನು ಕಟ್ಟಿ ಹಾಕ್ತಾಳೆ. ಇತ್ತ ರಾಮಾಚಾರಿ ಮುರಾರಿಯನ್ನು ಮಾನ್ಯತನ ಮನೆಯಿಂದ ಬಿಡಿಸ್ಕೊಂಡು ಹೊರಗೆ ಬಂದು ಏನು ಮುರಾರಿ, ನೀನು ದಡನ ಥರ ಮಚ್ಚಿಡ್ಕೊಂಡು ಅವರನ್ನು ಕೊಲ್ಲಕ್ಕೆ ಹೋಗಿದ್ಯಲ್ಲ, ಇದನ್ನೆಲ್ಲ ಮಾಡೋಕ್ಕೆ ನೀನು ಯಾರು, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋರು, ಸಿಟ್ಟು ಬಂದಾಗ ಮಚ್ ತಗೊಂಡು ಕೊಚ್ಚೋ ಬುದ್ಧಿ ನಮಗೆ ಇರಲ್ಲ, ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡಿ ಆಶೀರ್ವಾದ ಮಾಡೋ ಅಕ್ಷತೆ ನಮ್ಮ ಕೈಯಲ್ಲಿರಬೇಕು, ಪ್ರೋಕ್ಷಣೆ ಮಾಡೋ ತೀರ್ಥ ನಮ್ಮ ಜೊತೆಯಲ್ಲೇ ಇರಬೇಕು, ಅದನ್ನು ಬಿಟ್ಟು ಮಚ್ ಹಿಡಿಯೋದು ಅಲ್ಲ ಅಂತ ಹೇಳ್ತಾನೆ. ಆಗ ಮುರಾರಿ ನೀನು ಇಷ್ಟು ದಿನ ಹಾಗೆ ಇದ್ಯಲ್ಲೋ, ಏನು ಒಳ್ಳೆಯದಾಗಿದೆ ನಿನಗೆ ಅಂತ ಕೇಳ್ತಾನೆ. ಆಗ ಮುರಾರಿ
ಆಗ ರಾಮಾಚಾರಿ ಮುರಾರಿ ಮೇಲೆ ಸಿಟ್ಟು ಮಾಡಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಕೊಡೋದು ದೇವರು ಕಣೋ, ನಮ್ಮ ಕರ್ಮದಿಂದ ಏನೋ ಒಂದು ಕೆಟ್ಟದಾಗ್ತಾ ಇದೆ ಅಂದರೆ ಅದಕ್ಕೆ ದೇವರೇ ಕಾರಣ ಅಂತ ಹೇಳೋದಲ್ಲ. ಇದೇನು ಕಷ್ಟ ನನಗೆ ಇದಕ್ಕಿಂತ ಹೆಚ್ಚಿಗೆ ಕಷ್ಟ ಪಟ್ಟೋರು ಇಲ್ವಾ ಈ ಜಗತ್ತಿನಲ್ಲಿ? ಅವರೆಲ್ಲರೂ ಲೆಕ್ಕಕ್ಕೆ ತಗೊಂಡ್ರೆ ನಮ್ಮ ಕಷ್ಟ ಏನೂ ಇಲ್ಲ ನೋಡು. ಇನ್ನೊಂದು ಸರ್ತಿ ಆತುರ ಮಾಡಿ ಇಂಥ ಕೆಲಸ ಮಾಡ್ಕೋಬೇಡ. ನಾನು ಚಾರು ಮೇಡಮ್ ಸೆಕ್ಷನ್ ಮನೆ ಹತ್ರ ಹೋಗ್ತಿದ್ದೇವೆ. ಸರಿಯಾದ ಸಮಯಕ್ಕೆ ನಿನ್ನ ಫೋನ್ ಬಂತು. ಇಲ್ಲದಿದ್ದರೆ ಏನಾಗಿರೋದು? ಸರಿ, ಅಲ್ಲಿ ಚಾರು ಮೇಡಮ್ ಒಬ್ಬರೇ ಇದ್ದಾರೆ, ಬಾ ಹೋಗೋಣ ಅಂತ ಹೇಳಿ ಮುರಾರಿಯನ್ನು ಕರೆದುಕೊಂಡು ಸೆಕ್ಷನ್ ಮನೆ ಕಡೆಗೆ ಬರ್ತಾನೆ. ಅಷ್ಟರಲ್ಲಿ ಸೆಕ್ಷನ್ ಕಡೆಯವರು ಮಧುಸೂದನ ಎನ್ನುವನನ್ನು ಕರೆದುಕೊಂಡು ನಿಲ್ಲಿಸಿದಾಗ ಸೆಕ್ಷನ್, ಏನೋ ನೀನು ನನ್ನ ವಿರುದ್ಧನೇ ಸಾಕ್ಷಿ ಹೇಳ್ತೀಯ ಅಂತ ಆತನನ್ನು ಚಾಕುನಿಂದ ಚುಚ್ಚಿ ಕೊಲ್ತಾನೆ. ನನ್ನ ವಿರುದ್ಧ ಮಾತಾಡೋದಲ್ಲ, ನನ್ನ ವಿರುದ್ಧ ವಿಚಾರ ಮಾಡಿದವರಿಗೆಲ್ಲ ಇದೇ ಗತಿ. ಇವನನ್ನು ಎತ್ತಿಕೊಂಡು ಬಿಸಾಡಿ ಅಂತ ಹೇಳಿದಾಗ ಅದಕ್ಕೆ ಸೆಕ್ಷನ್ ಕಡೆಯವರು ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ಷನ್, ಇದೇನು ಮೊದಲನೇ ಸಲ ಮರ್ಡರ್ ಮಾಡಿದವರಂಗೆ ಕೇಳ್ತಿದ್ದೀರಲ್ಲ, ಅದೇ ಸೇಮ್ ಪ್ಲೇಸ್ನಲ್ಲಿ ಈ ಶವವನ್ನು ಬಿಸಾಕಿ ಅಂತ ಹೇಳ್ತಾನೆ. ಅದನ್ನೆಲ್ಲ ಮರೆಯಲ್ಲಿ ನಿಂತು ಚಾರು ನೋಡಿ ಗಾಬರಿಯಾಗುತ್ತಾಳೆ. ಇತ್ತ ರಾಮಾಚಾರಿ ಮತ್ತು ಮುರಾರಿ ಗಾಡಿಯಲ್ಲಿ ಸೆಕ್ಷನ್ ಮನೆಗೆ ಹೋಗ್ತಿರುವಾಗ ಪೆಟ್ರೋಲ್ ಖಾಲಿ ಆಗ್ತದೆ. ಆಗ ರಾಮಾಚಾರಿ, ಅಲ್ಲಿ ಚಾರು ಮೇಡಮ್ ಒಬ್ಬರೇ ಕಾಯ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ಹೇಗೆ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ, ಗಾಡಿಯನ್ನು ಮುಂದಕ್ಕೆ ತಳ್ಕೊಂಡು ಹೋಗೋಣ, ಮುಂದೆ ಪೆಟ್ರೋಲ್ ಬಂಕ್ ಸಿಗ್ಬೋದು ಅಂತ ಹೇಳಿದಾಗ ಅದಕ್ಕೆ ರಾಮಾಚಾರಿ ಹೌದು ಅಂತ ಗಾಡಿಯನ್ನು ತಳ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲಿಯೂ ಪೆಟ್ರೋಲ್ ಬಂಕ್ ಸಿಗದ ಕಾರಣ ಗಾಡಿ ತಳ್ಳಲು ಆಗದೆ ಗಾಡಿಯನ್ನು ಅಲ್ಲೇ ನಿಲ್ಲಿಸಿ ಪೆಟ್ರೋಲ್ ತರಲು ಇಬ್ಬರು ಹೋಗ್ತಾರೆ. ಇತ್ತ ಸೆಕ್ಷನ್ ಆತನ ಪಿಎಗೆ ಡಾಕ್ಯುಮೆಂಟ್ಗಳನ್ನು ತೋರಿಸಿ, ಇದು ಏನು ಗೊತ್ತಾ, ಬಂಗಾರದ ವಸ್ತು, ಇದನ್ನು ತಗೊಂಡು ಹೋಗಿ ನಾಳೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಬಿಟ್ರೆ ನಾನೇ ಕಿಂಗ್. ಇದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ತುಂಬ ಸೇಫಾಗಿ ಇಡಬೇಕು. ಇದನ್ನು ಇಟ್ಟು ಬಂದು ನಾನು ಇನ್ನೊಂದು ಪೆಗ್ ಹಾಕೋತೀನಿ ಅಂತ ಹೇಳಿ ಡಾಕ್ಯುಮೆಂಟ್ಗಳನ್ನು ಸೇಫಾಗಿಡಲು ಹೋಗ್ತಾನೆ. ಆಗ ಚಾರು ಅದನ್ನು ನೋಡ್ತಿರುವಾಗಲೇ ಅಲ್ಲೇ ಟೇಬಲ್ ಮೇಲೆ ಇದ್ದ ಹೂಕುಂಡ ತಗಲು ಕೆಳಗೆ ಬೀಳುತ್ತದೆ. ಆಗ ಸೆಕ್ಷನ್ ಪಿ, ಇದು ಏನು ಸ್ವಪ್ನ ಅಂತ ನೋಡ್ತಿರುವಾಗ ಚಾರು ಬಂದು ಒಂದು ರೂಮಿನಲ್ಲಿ ಕಪಾಟಿನಲ್ಲಿ ಹೋಗಿ ಕುಳಿತುಕೊಳ್ತಾಳೆ. ಇತ್ತ ರಾಮಾಚಾರಿ ಮತ್ತು ಮುರಾರಿ ಪೆಟ್ರೋಲ್ ತಂದು ಗಾಡಿಗೆ ಹಾಕಿ ಚಾರುಗೆ ಫೋನ್ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.